ಎಸ್ ಮಿಸ್ಟರ್, ನೀವು ಬುದ್ಧನ ಬಗ್ಗೆ ಹೇಳಿರೋದೊಂದು ಸ್ಟೇಟ್ಮೆಂಟ್ ನೋಡ್ಕೊಂಡ್ ಬಂದ್ಬೇಡ. ಬನ್ನಿ ಈಗ ಮೇಸ್ಟ್ ಏನ್ ಹೇಳಿದ್ರು ಬುದ್ಧನ ಬಗ್ಗೆ ನೋಡೋಣ. ಬುದ್ಧ ಬಂದ ಎಷ್ಟು ಮಟ್ಟಕ್ಕೆ ಬೆಳೆದೋದ್ರು ಅಂದ್ರೆ ಪ್ರಪಂಚದಲ್ಲಿ ಆಧ್ಯಾತ್ಮಿಕದಲ್ಲಿ ಬುದ್ಧಿಮಟ್ಟದಲ್ಲಿ ಬುದ್ಧನ ಮಟ್ಟಕ್ಕೆ ಇರೋದು ಇನ್ನೊಬ್ಬನಿಲ್ಲ ಅಂತ. ಬುದ್ಧನ ಬಗ್ಗೆ ನಮ್ಮ ಇತಿಹಾಸದಲ್ಲಿ ಒಳ್ಳೆ ಮಾತುಗಳಿಲ್ಲ. ಕ್ಷತ್ರಿಯರಿಂದ ಬುದ್ಧ ಬಂದ ಎಷ್ಟು ಮಟ್ಟಕ್ಕೆ ಬೆಳೆದೋದ್ರು ಅಂದ್ರೆ ಪ್ರಪಂಚದಲ್ಲಿ ಆಧ್ಯಾತ್ಮಿಕದಲ್ಲಿ ಬುದ್ಧಿಮಟ್ಟದಲ್ಲಿ ಬುದ್ಧನ ಮಟ್ಟಕ್ಕೆ ಇರೋದು ಇನ್ನೊಬ್ಬನಿಲ್ಲ ಅಂತ. ಬುದ್ಧನ ಬಗ್ಗೆ ನಮ್ಮ ಇತಿಹಾಸದಲ್ಲಿ ಒಳ್ಳೆ ಮಾತುಗಳಿಲ್ಲ. ಕ್ಷತ್ರಿಯರಿಂದ ಬುದ್ಧ ಬಂದ. ಇದು ಬುದ್ಧನ ಬಗ್ಗೆ ನೀವು ಹೇಳಿದಂಥ ಮಾತು, ಏನಂತೀರಿ? ಹೌದು, ಖಂಡಿತ. ಅದು ವಿವೇಕಾನಂದನ ಉಲ್ಲೇಖ ಮಾಡ್ತಾ ನಾನು ಹೇಳಿದ್ದೀನಿ. ಏನಂತ? ಹಿಸ್ಟ್ರಿ ಆಫ್ ಹ್ಯುಮ್ಯಾನಿಟಿ ಶೋಸ್ ಹಿಮ್ ಟು ಹ್ಯಾವ್ ಬಿನ್ ದಿ ಗ್ರೇಟೆಸ್ಟ್ ಮ್ಯಾನ್ ಎವರ್ ಬಾರನ್ ಅಂತಾರೆ ವಿವೇಕಾನಂದರು. ಪ್ರಪಂಚದ ಇತಿಹಾಸದಲ್ಲಿ ಬುದ್ಧನಷ್ಟು ದೊಡ್ಡ ಮನುಷ್ಯ ಇದುವರೆಗೂ ಹುಟ್ಟಿಲ್ಲ ಅಂತ ಇತಿಹಾಸ ಹೇಳ್ತಾರೆ. ಅಲ್ಲ, ನೀವು ಅಬ್ಜೆಕ್ಷನ್ ಇಲ್ಲ ಮಿಸ್ಟ್ರೆ. ಆದ್ರೆ ನೀವು ಹೇಳೋದೇನು ಅಂದ್ರೆ ಒಂದ್ ಕಡೆ ಬುದ್ಧನ ಹೊಗಳ್ತೀರಿ, ನಿಮ್ ಸಮಸ್ಯೆ ಏನು ಅಂದ್ರೆ ಒಂದ್ ಕಡೆ ಹೊಗಳ್ತೀರಿ, ಇನ್ನೊಂದ್ ಕಡೆ ಯಾವ ಕಾಲ ಎಳೆದಿರ್ತೀರಿ ಗೊತ್ತಾಗಲ್ಲ. ಅಲ್ಲ, ಬುದ್ಧನ ಡ್ರೆಸ್ ಕೋಡು ಕೃಷ್ಣನ್ ಡ್ರೆಸ್ ಕೋಡು ಅತ್ಯಾಚಾರ ಪ್ರೇರಣೆ ಅರ್ಥ ಇದೆಯಾ? ಅಲ್ಲ ಅಲ್ಲ, ಈಗ ಒಂದು ಕರೆಕ್ಟ್ ನೀವು ಕೇಳ್ತಾ ಇರೋದು, ಅದು ಅನುಮಾನ ಬಂದಿದ್ದು ಒಳ್ಳೆಯದು. ಈಗ ಕೃಷ್ಣ ಯೋಗಿ ಅಂತಾರೆ ಅಲ್ವಾ, ಆಮೇಲೆ ಅವನು 16,000 ಜನ ಹೆಂಡತಿಯರನ್ನ ಇಟ್ಕೊಂಡಿದ್ದ ಅಂತ. ನಾವು 9,000 ಜನ ಮಕ್ಕಳಿದ್ರು ಅಂತೂ ದಾಖಲೆ ಇದೆ. ಅಂಬೇಡ್ಕರ್ ಅವರು ದಾಖಲೆ ಕೊಟ್ಟಿದ್ದಾರೆ ಅವ್ರ ಪುಸ್ತಕದಲ್ಲಿ. 7ನೇ ಸಂಪುಟ, ಅದರಲ್ಲಿ 4ನೇ ಸಂಪುಟ, ರಿಡ್ಲ್ಸ್ ಇನ್ ಹಿಂದೂಯಿಸಮ್ ಅನ್ನೋ ಪುಸ್ತಕ. ಅದರಲ್ಲಿ ಕೊನೆಯದು 2 ಭಾಗ ಇದೆ, 2 ಅಧ್ಯಾಯಗಳು. ಒಂದು ದಿ ರಿಡ್ಲ್ ಆಫ್ ರಾಮ ಆ್ಯಂಡ್ ದಿ ರಿಡ್ಲ್ ಆಫ್ ಕೃಷ್ಣ ಅಂತ. ಅದನ್ನು ಯಾರ್ಯಾರು ಇವರು ಪರ ಮಾತಾಡೋರು ಅವರೆಲ್ಲ ಅದನ್ನು ಅಧ್ಯಯನ ಮಾಡಬೇಕು ಎಚ್ಚರಿಕೆಯಿಂದ ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಆಗ ಎಷ್ಟೋ ಇವರ ತಪ್ಪು ಕಲ್ಪನೆಗಳು, ತಪ್ಪು ಗ್ರಹಿಕೆಗಳೆಲ್ಲ ಹೋಗ್ತವೆ. ಆದ್ದರಿಂದ ಕೃಷ್ಣ ಯಾವ ರೀತಿಯ ಸಾಧನೆಯೂ ಮಾಡದೇ ಇರೋದ್ರಿಂದ, ಇನ್ನೊಂದು ತಪಸ್ ಮಾಡದೇ ಇರೋಣ, ಅವನು ಈ ರೀತಿಯ ಒಂದು ತತ್ವವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಅವನು ಇಂದ್ರಿಯ ಲೋಲೂಪನಾಗಿ ಬದುಕಿದ 16,000 ಜನ ಹೆಂಡತಿರಂತೆ, ಅವನಿಗೆ 8,000 ಜನ ಮಕ್ಕಳಂತೆ ಅಂತ. ಈಗ ನೋಡಿ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಬುದ್ಧ ಮದುವೆ ಆಗಿದ್ದ, ಒಂದು ಮಗು ಆದಮೇಲೆ ಅವನು ಮನೆ ತೊರೆದು ಹೋದ. ಅಂದರೆ ಅದಾದ ಮೇಲೆ ಅವನು ಸಂಪೂರ್ಣವಾಗಿ ಕಟ್ಟುನಿಟ್ಟಿನ ಬ್ರಹ್ಮಚಾರಿಯಾಗಿ ಉಳಿದ. ಅಂಥದ್ದೇ ಬ್ರಹ್ಮಚರ್ಯವನ್ನು ನಾನು ಮದುವೆ ಆಗಿದ್ದರೂ ಸಹ ಶ್ರೀರಾಮಕೃಷ್ಣ ಪರಮಹಂಸರು ಅದನ್ನು ಅನುಸರಿಸಿದ್ರು. ಅವ್ರು ಹೇಳ್ತಾರೆ, 12 ವರ್ಷ ಬ್ರಹ್ಮಚರ್ಯವನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ ಅದು ಇನ್ನೊಂದು ಶಕ್ತಿಯಾಗಿ ಬೆಳೀತದೆ ಅಂತ ಹೇಳ್ತಾರೆ ಅವರು. ಶ್ರೀರಾಮಕೃಷ್ಣ ವಚನವೇದ ಅಂತ ಅವ್ರದ್ದು ಪುಸ್ತಕ ಇದೆ, ದಯವಿಟ್ಟು ಓದಬೇಕು. ನನ್ನ ದೃಷ್ಟಿಯಲ್ಲಿ ನಮ್ಮ ದೇಶದ ಜನ ಎಲ್ಲ ಧರ್ಮಗ್ರಂಥಗಳನ್ನು ಬಿಟ್ಟು ಈ ಗ್ರಂಥವನ್ನು ಒಪ್ಕೊಳ್ಬೇಕು. ಅವರು ಯಾವನ್ನ? ಶ್ರೀರಾಮಕೃಷ್ಣ ವಚನವೇದ. ಯಾಕೆಂದರೆ ಅವರು ಇಸ್ಲಾಂ ಮತವನ್ನು ಅನುಸರಿಸಿದ್ರು, ಅದೇ ಸತ್ಯ ಕಂಡರು. ಕ್ರೈಸ್ತ ಮತವನ್ನು ಅನುಸರಿಸಿದ್ರು, ಅದೇ ಸತ್ಯ ಕಂಡರು. ಯಾವ್ಯಾವ ಮತಗಳಿವೆ ಎಲ್ಲನೂ ಅನುಸರಿಸಿ ನೋಡಿದ್ರು. ಅವರೊಬ್ಬರೇ ಇಡೀ ಪ್ರಪಂಚದ ಇತಿಹಾಸದಲ್ಲಿ ಎಲ್ಲ ಮತಗಳನ್ನು ಅನುಸರಿಸಿ ಸತ್ಯ ಒಂದೇ ಅಂತ ಕಂಡವರು ಅವರೊಬ್ಬರೇ. ಹಾಗಾಗಿ ಅವ್ರ ಮಾತಿಗೆ ಭಾಳ ಬೆಲೆ ಇದೆ. ಆ ಉದ್ದೇಶದಿಂದ ನಾನು ಶ್ರೀರಾಮಕೃಷ್ಣ ವಚನವೇದ ನಿಜವಾಗಿಯೂ ನಮ್ಮ ಆಧುನಿಕ ಭಾರತದ ಮತ್ತು ಪ್ರಪಂಚದ ಧರ್ಮಗ್ರಂಥ ಆಗಬೇಕು. ಮೋಸ್ಟ್ ಸೆಕ್ಯುಲರ್. ಈಗ ರಾಮನ ಬಗ್ಗೆ ನೀವು ಯಾಕೆ ಅಷ್ಟೊಂದು ಕೆಂಡಕಾರದು? ಇಲ್ಲ, ನಾವೇನು ಕೆಂಡಕಾರ್ತಾ ಇಲ್ಲ. ವಾಲ್ಮೀಕಿ ಏನು ಹೇಳಿದಾರೋ ಅದನ್ನು ನಾನು ಹೇಳ್ತಾ ಇದ್ದೀನಿ. ಈಗ ಉದಾಹರಣೆ, ನೀವು ಉತ್ತರಾಖಂಡಕ್ಕೆ ಬಂದರೆ, ಈಗ ರಾಮ 14 ವರ್ಷ ವನವಾಸ ಮುಗಿಸ್ಕೊಂಡು ಬಂದ. ಆಮೇಲೆ ಅವನು ರಾಜನಾದ. ಆ ರಾಜನಾದಾಗ ಏನು ಮಾಡ್ದ ಅನ್ನೋದು ಭಾಳ ಮುಖ್ಯ. ಯಾಕೆ ಅಂತಂದರೆ ಎಲ್ಲರೂ ಅಧಿಕಾರಕ್ಕೆ ಬರೋಕ್ಕೆ ಮೊದಲು ನಾನು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಆದರ್ಶಗಳು ಹೇಳ್ತಾರೆ. ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಕೊಡ್ತಾರೆ. ಈಗ ನಮ್ಮ ಮೋದಿಯವರು ಕೊಟ್ಟರು, ವಿದೇಶದಲ್ಲಿ ಹಣ ತಗೋಬರ್ತೀನಿ ಅಂತ, ಅದ್ರ ಬಗ್ಗೆ ಮಾತೇ ಇಲ್ಲ. ನೋಡಿ, ನೀವು ಈ 60 ವರ್ಷ ದೇಶ ಆಳದವ್ರಿಗೆ ನೀವು ಒಂದು ಪೈಸೆ ತರ್ರಪ್ಪ ಅಂತ ಹೇಳಿಲ್ಲ. ಅಲ್ಲ, ಅವ್ರು ಹೇಳಿದ್ದನ್ನು ತರಲಿಲ್ಲ. ಅವ್ರು ನಾವು ತರ್ತೀನಿ ಅಂತ ಹೇಳಲಿಲ್ಲ. ಅವ್ರು ಎಂದೂ ನಾವು ತರ್ತೀವಿ ಅಂತ ಹೇಳಲಿಲ್ಲ. ಅವರು ಬಹುಶಃ ತಗೊಂಡೋಗಿ ಇಡೋರಿಗೆ ಅವಕಾಶ ಮಾಡಿಕೊಟ್ಟಿರ್ಬೋದು ಅವರು, ಅದು ನಮಗೆ ಗೊತ್ತಿಲ್ಲ. ಆದರೆ ಮೋದಿಯವರು ಇಲ್ಲ, ನಾನು ತಂದೆ ತರ್ತೀನಿ 1 ತಿಂಗಳೊಳಗೆ ಅಂದ್ರಲ್ಲ, 1 ವರ್ಷ ಆಯ್ತಿಲ್ಲ. ಎಲ್ಲೂ ಕಾಣ್ತೀವಿ. ನೀವೇನಂದ್ರೆ ಈ ಹೇಳದೆ ಮಾಡುವವನು ರೂಢಿಯೊಳಗೆ ಉತ್ತಮನು, ಹೇಳದೇ ಮಾಡ್ರಪ್ಪ ನೀವು ಅಂತ. ನೀವು ಆಡಿಯೋ ಮಾಡೋದವನು ಅದವನು ಅಂತೀರಿ. ನೀವು ಹೇಳ್ತಾ ಇದ್ದೀರಿ ಅದನ್ನ, ಹೇಳಿದ್ಮೇಲೆ ಮಾಡಿ ಅದನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ನಾನು ರಾಮನ ಬಗ್ಗೆ ಭಗವಾನ್ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ನೋಡಿ ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಬನ್ನಿ, ರಾಮನ ಬಗ್ಗೆ ಏನು ಹೇಳ್ಯಾರ ನೋಡ. ಬನ್ನಿ. ರಾಮ ಮಹಿಳೆಯರ ವಿರುದ್ಧವಾಗಿದ್ದಾನೆ. ರಾಮ ಶೂದ್ರರು ಅಂದ್ರೆ ಜನಸಾಮಾನ್ಯ ದುಡಿಯೋ ಜನರು, ಯಾರ್ಯಾರು ಜನವಾರ ಹಾಕೋದಿಲ್ಲ ಅವರೆಲ್ಲ ಶೂದ್ರ ವರ್ಗ ಬರ್ತಾರೆ. ಅವನು ಸಂಪೂರ್ಣವಾಗಿ ಶೂದ್ರ ವಿರೋಧಿಯಾಗಿದ್ದಾನೆ. ನಾನು ರಾಮನ ಬಗ್ಗೆ ಮಾತಾಡ್ತೀನಿ. ನನ್ನ ಮೇಲೆ ಬಹಳ ವಿರೋಧವನ್ನು ವ್ಯಕ್ತಪಡಿಸೋದು. ಆ ವ್ಯಕ್ತಪಡಿಸೋರು ಯಾರು ವಾಲ್ಮೀಕಿ ರಾಮಾಯಣ ಓದಿಲ್ಲ. ಇವ್ರು ಓದಿರೋದಲ್ಲ. ಏನಾಗಿದೆ, ಕನ್ನಡದಲ್ಲಿ ಕಥೆಗಳು ಬರೆದಿದ್ದಾರಲ್ಲ,
ವಾಲ್ಮೀಕಿ ರಾಮಾಯಣದ ಸಂಗ್ರಹವನ್ನ ಕಥೆ ರೂಪದಲ್ಲಿ ಕೊಟ್ಟಿದ್ದಾರೆ. ಕುವೆಂಪು ಬರೆದಿದ್ದಾರೆ, ಜನಪ್ರಿಯ ವಾಲ್ಮೀಕಿ ರಾಮಾಯಣ ಅಂತ ಬರ್ತಾರೆ. ರಾಮರಾಜ್ಯದಲ್ಲಿ ಹೆಣ್ಮಕ್ಳಿಗೆ ತಂದೆ ಆಸ್ತಿಯಲ್ಲಿ ಹಕ್ಕಿಲ್ಲ, ಇಲ್ಲಿ ಬಂದಿದೆ. ಆದ್ದರಿಂದ ನಾನು ರಾಮರಾಜ್ಯ ಬೇಡ, ಸಮಾನತೆ ಭೀಮರಾಜ್ಯ ಬೇಕು. ರಾಮ ಮಹಿಳೆಯರ ವಿರುದ್ಧವಾಗಿದ್ದಾನೆ. ರಾಮ ಶೂದ್ರರು ಅಂದ್ರೆ ಜನಸಾಮಾನ್ಯ ದುಡಿಯೋ ಜನರು, ಯಾರ್ಯಾರು ಜನವಾರ ಹಾಕೋದಿಲ್ಲ ಅವರೆಲ್ಲ ಶೂದ್ರ ವರ್ಗ ಬರ್ತಾರೆ. ಅವನು ಸಂಪೂರ್ಣವಾಗಿ ಶೂದ್ರ ವಿರೋಧಿಯಾಗಿದ್ದಾನೆ. ನಾನು ರಾಮನ ಬಗ್ಗೆ ಮಾತಾಡ್ತೀನಿ, ನನ್ನ ಮೇಲೆ ಬಹಳ ವಿರೋಧವನ್ನು ವ್ಯಕ್ತಪಡಿಸೋದು. ಆ ವ್ಯಕ್ತಪಡಿಸೋರು ಯಾರು ವಾಲ್ಮೀಕಿ ರಾಮಾಯಣ ಓದಿಲ್ಲ. ಇವ್ರು ಓದಿರೋದಲ್ಲ, ಏನಾಗಿದೆ ಕನ್ನಡದಲ್ಲಿ ಕಥೆಗಳು ಬರೆದಿದ್ದಾರಲ್ಲ, ವಾಲ್ಮೀಕಿ ರಾಮಾಯಣದ ಸಂಗ್ರಹವನ್ನ ಕಥೆ ರೂಪದಲ್ಲಿ ಕೊಟ್ಟಿದ್ದಾರೆ. ಕುವೆಂಪು ಬರೆದಿದ್ದಾರೆ, ಜನಪ್ರಿಯ ವಾಲ್ಮೀಕಿ ರಾಮಾಯಣ ಅಂತ ಬರ್ತಾರೆ. ರಾಮರಾಜ್ಯದಲ್ಲಿ ಹೆಣ್ಮಕ್ಳಿಗೆ ತಂದೆ ಆಸ್ತಿಯಲ್ಲಿ ಹಕ್ಕಿಲ್ಲ, ಇಲ್ಲಿ ಬಂದಿದೆ. ಆದ್ದರಿಂದ ನಾನು ರಾಮರಾಜ್ಯ ಬೇಡ, ಸಮಾನತೆ ಭೀಮರಾಜ್ಯ ಬೇಕು. ಸೊ ನೀವು ರಾಮನಿಗೆ ಬೈಯೋದ್ರ ಮುಖಾಂತರ ಭಗವಾನವರು ನನಗನ್ನಿಸ್ತಾ ಇದೆ, ಈ ಕುವೆಂಪು ಯುಗ ಪುಸ್ತಕ ಬರೀತೀರಿ ನೀವು, ಅದರಲ್ಲಿ ಉಲ್ಲೇಖ ಮಾಡಿದ್ರಿ ನೀವು ಕುವೆಂಪು ಅವರು ಕೂಡ ರಾಮನ ಬಗ್ಗೆ ಅಪಾರವಾದಂಥ ಗೌರವ ಭಕ್ತಿ ಹೊಂದಂಥವ್ರು. ಒಂದು ಕಡೆಗೆ ನೀವು ಕುವೆಂಪು ಅವರ ವಿರೋಧಿಗಳು ಹೌದು, ಈ ಮುಖಾಂತರ ನೀವು ರಾಮನಿಗೆ ಬೈಯೋದ್ರ ಮುಖಾಂತರ. ನೀವು ಗಾಂಧಿಯ ವಿರೋಧಿಗಳು ಕೂಡ ಹೌದು, ನೀವು ಭಗವಾನ್ ಅವರು ರಾಮನಿಗೆ ಬೈಯೋದ್ರ ಮುಖಾಂತರ. ತಪ್ಪದು. ಬಹಳ ಜನ ವಾಲ್ಮೀಕಿ ರಾಮಾಯಣವನ್ನು ಓದಿಲ್ಲ. ನೀವು ಕುವೆಂಪುರವರ ಶ್ರೀರಾಮಾಯಣ ದರ್ಶನ ಓದಿದರೆ ನಿಮಗೆ ಭಾಳ ಸ್ಪಷ್ಟವಾಗುತ್ತೆ. ಬುದ್ಧರೊಲಿದ ಸಮದರ್ಶನವನ್ನೊಪ್ಪಿ ಅಂತಲೇ ಅವ್ರು ಕಾವ್ಯ ಶುರು ಮಾಡ್ತಾರೆ. ನಾನು ಯಾಕೆ ರಾಮಾಯಣವನ್ನು ಬರೆಯೋಕ್ಕೆ ಹೊರಟಿದ್ದೀನಿ ಅಂದರೆ, ಬುದ್ಧರೊಲಿದ ಸಮದರ್ಶನವನ್ನೊಪ್ಪಿ, ಪ್ರಪಂಚದ ಜ್ಞಾನಿಗಳಿದಾರಲ್ಲ ಅವರೆಲ್ಲ ಮನುಷ್ಯರು ಒಂದು ಅಂತ ಹೇಳಿದ್ದಾರೆ. ಅದನ್ನು ನಾನು ಇಲ್ಲಿ ಪ್ರತಿಪಾದಿಸ್ಲಿಕ್ಕೆ ಹೊರಟಿದ್ದೀನಿ. ಆದ್ದರಿಂದ ಇಲ್ಲಿ ಭೇದ ಭಾವಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಇಲ್ಲಿ ಕುವೆಂಪು ವಾಲ್ಮೀಕಿ ರಾಮಾಯಣದಲ್ಲಿ ರಾಮಾಯಣ ದರ್ಶನದಲ್ಲಿ ಚಾತುರ್ವರ್ಣ ವ್ಯವಸ್ಥೆಗೆ ಅವಕಾಶ ಇಲ್ಲ, ಜಾತಿ ವ್ಯವಸ್ಥೆ ಇಲ್ಲ, ಮೇಲು ಕೀಳುಗೆ ಅವಕಾಶ ಇಲ್ಲ, ಎಲ್ಲ ಒಂದು. ಆ ಸಮಾನತೆ ಎಷ್ಟು ಚೆನ್ನಾಗಿ ಅವರು ಬರ್ತದೆ ಅಂತಂದರೆ ಕಾವ್ಯ ಕೊನೆಗೆ ಬರ್ತದೆ. ಹೇಗೆ ಅಂದರೆ, ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಸೀತೆ ಮಾತ್ರ ಅಗ್ನಿ ಪ್ರವೇಶ ಮಾಡ್ತಾಳೆ. ತಾನು ಎಲ್ಲ ರೀತಿಯಲ್ಲೂ ಭಾಳ ಪರಮ ಪವಿತ್ರ ಅಂತ ತೋರಿಸೋಕ್ಕೆ, ಅಲ್ಲಿಗೆ ಆ ಕಾವ್ಯ ಮುಗೀತದೆ. ರಾಮಾಯಣ ದರ್ಶನ ಮೇಲೆ ಅವಳು ಬೆಂಕಿಗೆ ಪ್ರವೇಶ ಮಾಡ್ತಾ ಇದ್ದ ರಾಮ ತನಗೆ ತಾನೇ ಪ್ರಶ್ನೆ ಹಾಕ್ಕೊಳ್ತಾನೆ, ನಾನೇನೋ ಸೀತೆಗೆ ಈ ರೀತಿ ಪ್ರಶ್ನೆ ಹಾಕ್ಬಿಟ್ಟೆ, ಅವಳು ತನ್ನನ್ನು ಪರೀಕ್ಷೆ ಮಾಡ್ಕೊ, ನಾನು ಯಾವ ರೀತಿ ಪವಿತ್ರ, ನನ್ನನ್ನು ಪರೀಕ್ಷೆ ಮಾಡ್ಯಾರು, ನಾನೇ ಪರೀಕ್ಷೆ ಮಾಡ್ಕೋಬೇಕು ಅಂತ ಅವನು ಸೀತೆ ಹಿಂದ್ಗಡೆ ಹೋದಂತೆ, ಅವನು ಅಗ್ನಿ ಪ್ರವೇಶ ಮಾಡಿದಂತೆ. ಸೊ ಅದು ನಿಮಗೆ ಆದರ್ಶ ಅನ್ಸಲ್ಲ? ಅದು ಅದ್ಭುತ, ಅದು ಆದರ್ಶ. ಅಲ್ಲಿಗೆ ಕಾವ್ಯ ಮುಗೀತದೆ. ಆಮೇಲೆ ಕೊನೆಗೆ ಬರೋದು ಎಲ್ಲಿ ಅವನು ರಾಜನ ಆದ ಮೇಲೆ ಯಾವ ರೀತಿ ರಾಜ್ಯಭಾರ ಮಾಡ್ದ ಅನ್ನೋದು ಬಹಳ ಮುಖ್ಯ. ನೋಡಿ, ನಾನು ಇಲ್ಲಿ ಕುವೆಂಪು ಕಂಡ ದಲಿತ ಜೀವನ ಪುಸ್ತಕ ನನ್ನ ಕೈನಲ್ಲಿ ಇಟ್ಕೊಂಡಿದ್ದೀನಿ. ಪೇಜ್ ನಂಬರ್ 85, 84, 85 ಬಹಳ ಬ್ಯೂಟಿಫುಲ್ ಬರೀತೀರಿ ನೀವು. ರಾಮಾಯಣ ಮತ್ತು ಮಹಾಭಾರತ ವಿಶ್ವ ಸಾಹಿತ್ಯದ ಮೊಟ್ಟ ಮೊದಲ ದಲಿತ ಮಹಾಕಾವ್ಯಗಳು. ಬಹಳ ಅದ್ಭುತವಾದಂಥ ಮಾತು. ಭಾರತೀಯ ಜನಜೀವನದ ಎಲ್ಲ ವರ್ಗಗಳ ಸರ್ವಸ್ತರದ ಸಂವೇದನೆಗಳನ್ನು ಅವು ಹಿಡಿದಿಡುವಂಥ ರೀತಿ ಅದ್ಭುತ, ಅಪೂರ್ವ. ರಾಮ, ಲಕ್ಷ್ಮಣ, ಸೀತೆ ಮತ್ತು ಪಾಂಡವರು ಹುಟ್ಟಿನಿಂದ ಬಲಿತರಾದರೂ ಅನಿವಾರ್ಯ ಇಕ್ಕಟ್ಟಿನಿಂದ ದಟ್ಟ ದಲಿತರಾಗುತ್ತಾರೆ. ಅವರು ತಮ್ಮ ಧರ್ಮವಾಗಿ ದಕ್ಕಬೇಕಾಗಿದ್ದಂಥ ಸಕಲ ಸವಲತ್ತುಗಳನ್ನು ಕಳೆದುಕೊಂಡು ಅಬ್ಬೇಪಾರಿಗಳಂತೆ ನಿರ್ಗತಿಕರಾಗಿ ಕಾಡು ಮೇಡುಗಳಲ್ಲಿ ಅಲೆದಾಡುತ್ತಾರೆ. ಹೀಗೆ ಅಲೆಮಾರಿಗಳಾಗಿದ್ದಾಗ ನಾನಾ ಸಂಕಷ್ಟಗಳಿಗೆ ಗುರಿಯಾಗುತ್ತಾರೆ. ತಮ್ಮ ಕಡೆಯಿಂದ ಯಾವ ಬಗೆಯ ತಪ್ಪಿಲ್ಲದಿದ್ದರೂ ವೈರಿಗಳ ಕಿರುಕುಳವನ್ನು ಧೈರ್ಯವಾಗಿ ಎದುರಿಸುತ್ತಾರೆ. ಸೀತೆ ದ್ರೌಪದಿಯವರ ಕಷ್ಟ ದಲಿತ ಹೆಂಗಸರ ಅವ್ಯಾಹತ ಅಳಲಿಗೆ ಸಂವಾದಿಯಾಗಿದೆ, ಸಮಾನವಾಗಿದೆ. ಸೀತೆಯನ್ನು ರಾವಣ ಅಪಹರಿಸಿಕೊಂಡು ಹೋಗುತ್ತಾನೆ, ಅದಕ್ಕೆ ಮೊದಲು ವಿರಾಧ ಪ್ರಯತ್ನಿಸಿ ಹತನಾಗುತ್ತಾನೆ. ಇದೆಲ್ಲದನ್ನೂ ಕೂಡ ಹೋಗ್ತಿರಿ ದ್ರೌಪದಿಯ ಸೀರೆಯನ್ನು ಸೆಳೆದು ರಾಜ್ಯಸಭೆಯಲ್ಲಿ ಅಪಮಾನ ಮಾಡುತ್ತಾರೆ. ಜಯದ್ರಥ ಅವಳನ್ನು ಹೊತ್ತುಕೊಂಡು ಹೋಗುತ್ತಾನೆ, ಕೀಚಕ ಅವಳನ್ನು ಭೋಗಿಸಲು ಹಾತೊರೆದು ಪೀಡಿಸುತ್ತಾನೆ. ಅದೇ ರೀತಿ ಇಂದು ದಲಿತ ಹೆಂಗಸರನ್ನು ಎತ್ತಿಕೊಂಡು ಹೋಗುವುದು, ಅತ್ಯಾಚಾರ ಮಾಡುವುದು, ಹೊಡೆಯುವುದು, ಸುಡುವುದು ಇವೇ ಮುಂತಾದವುಗಳು ಅವಿಚ್ಛಿನ್ನವಾಗಿ ನಡೆಯುತ್ತದೆ ಅಂತ ಹೇಳ್ತೀರಿ ನೀವು. ನೋಡಿ, ಒಂದು ಕಡೆಗೆ ನೀವು ಈ ರಾಮಾಯಣ ಮಹಾಭಾರತವನ್ನ ವಿಶ್ವ ಸಾಹಿತ್ಯದ ಮೊಟ್ಟ ಮೊದಲ ದಲಿತ ಮಹಾಕಾವ್ಯಗಳು ಅಂತ ಬಣ್ಣಿಸ್ತೀರಿ, ಇನ್ನೊಂದು ಕಡೆಗೆ ಅಲ್ಲಿದ್ದಂಥ ಪಾತ್ರಗಳಿಗೆಲ್ಲ ಬೈತೀರಿ. ಇಲ್ಲ, ಎಲ್ಲ ಪಾತ್ರಗಳು ಬೈದಿಲ್ಲ. ನಾನು ಹೇಳಿರೋದು ಪೂರ್ವ ಭಾಗದ ರಾಮಾಯಣ ಇದೆಯಲ್ಲ, ಅಲ್ಲಿ ಈ ಅಂಶಗಳನ್ನು ನಾನು ಹೇಳಿದ್ದೀನಿ. ಅದು ನಿಮಗೂ ಸರಿ ಅನಿಸಿದೆ, ಅದ್ಭುತ ಅಂತ ನೀವು ಅಂದ್ರಿ, ಥ್ಯಾಂಕ್ಸ್ ನಿಮಗೆ. ಆದರೆ ಅವನು ರಾಜ ಆದ ಮೇಲೆ ಯಾವ ರೀತಿ ರಾಜ್ಯಭಾರ ಮಾಡ್ದ ಅನ್ನೋದು ಭಾಳ ಮುಖ್ಯ. ರಾಮ ರಾಜ್ಯಭಾರ ಮಾಡ್ತಿರ್ಲಿಲ್ಲ. ವಾಲ್ಮೀಕಿ ಪ್ರಕಾರ ರಾಜ್ಯಭಾರ ಮಾಡ್ತಿದ್ದವನು ಭರತ. ಮತ್ತು ರಾಮ ಏನು ಕೆಲಸ ಮಾಡ್ತಾ ಇದ್ದ? ಅವನು ಬೆಳಗಿನ ಹೊತ್ತು ಪುರೋಹಿತರ ಜೊತೆ ಕೂತ್ಕೊಂಡು ಪೂಜೆ ಪುನಸ್ಕಾರ ಇತ್ಯಾದಿಗಳು ಇವುಗಳ ಕಾಲ ಕಳೀತಿದ್ದ. ಮಧ್ಯಾಹ್ನದ ಮೇಲೆ ಮೈರೇಯಕಮ್ಮನ್ನು ಒಂದು ಪಾನೀಯವನ್ನು ಸೇವಿಸಿ ಸೀತೆಗೆ ಅದನ್ನು ಕುಡಿಸಿ ಅವನು
ಕಾಲ ಕಳೀತಿದ್ದ. ಸೊ ನೀವು ಹೇಳ್ತಿದ್ದು ಹೆಂಗಿದೆ, ರಾಮ ಸೀತೆ ಕೂತ್ಕೊಂಡು ಎಣ್ಣೆ ಹೊಡಿತಾ ಇದ್ರು ಮಠ ಮಧ್ಯಾಹ್ನ ಅಂತ ವಾಲ್ಮೀಕಿಯವರು ಬರೆದಿದ್ದಾರೆ. ವಾಲ್ಮೀಕಿ ಬರೆದಿದ್ದಾರೆ. ಎಸ್ ಮಿಸ್ಟರ್, ನಾನು ಮತ್ತೊಂದು ಸರಿ ಒಪ್ಕೊಳ್ತಾ ಇದ್ದೀನಿ, ನಾವು ಧರ್ಮಗ್ರಂಥಗಳನ್ನು ಓದಿರುವಂಥವ್ರಲ್ಲ, ಆದರೆ ಧರ್ಮಗ್ರಂಥಗಳನ್ನು ಓದಿರುವಂಥವ್ರು ಒಬ್ಬರಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಷ್ಣುದಾಸ್ ನಾಗೇಂದ್ರಾಚಾರ್ಯಜಿ. ಸೊ ಬಹುಶಃ ಗಮನಿಸ್ತಾ ಇದ್ದೀರಿ ಭಗವಾನ್ ಅವ್ರು ಹೇಳ್ತಿರುವಂಥ ಮಾತು. ಈ ಭಗವಾನ್ ಅವ್ರನ್ನ ನಾನು ಅಲ್ಲ ನೀವು ಆರಂಭದಲ್ಲಿ ಶುರು ಹಚ್ಕೋಬೇಡಿ. ನಾನು ಒಂದು ಮಾತನ್ನು ಹೇಳ್ಬಿಡ್ತೀನಿ ಭಗವಾನ್ ಅವ್ರ ಬಗ್ಗೆ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಒಂದು ಸ್ಟೇಟ್ಮೆಂಟಿಂದ ಅಳಿಬಾರ್ದು ಅನ್ನುವಂಥದ್ದು ನನ್ನ ಪ್ರಬಲವಾದಂಥ ನಂಬಿಕೆ. ಜೊತೆಗೆ ಯಾವುದೇ ಒಂದು ಸ್ಟೇಟ್ಮೆಂಟನ್ನು ಒಂದು ಮುಖದಲ್ಲಿ ಒಂದು ದೃಷ್ಟಿಯಲ್ಲಿ ನೋಡಬಾರ್ದು ಅನ್ನುವಂಥದ್ದು ಒಂದು. ಎರಡನೇದು, ಈಗ ಬನ್ನಿ ವಿಷಯಕ್ಕೆ. ಭಗವಾನ್ ಅವರೇ, ಹೇಳಿ ಕೇಳಿಸ್ಕೊತಾರೆ, ಹೇಳಿ. ನೀವು ಮೊದಲನೇ ಪ್ರಶ್ನೆ, ನಾನು ಅನೇಕ ಪ್ರಶ್ನೆಗಳಿವೆ, ಆರಂಭದಲ್ಲೇ ಪ್ರಶ್ನೆ ಮಾಡ್ತೇನೆ. ನೀವು ಹಿಂದೆ ಮಾತಾಡಿದಾಗ ಹಿಂದಿನ ಸ್ಟೇಟ್ಮೆಂಟ್ ಒಳಗಡೆಗೆ ಹೇಳಿದ್ರಿ, ನಮ್ಮ ಭಾರತದ ಒಳಗಡೆಗೆ ನಮ್ಮ ಸಂವಿಧಾನವೇ ಧರ್ಮಗ್ರಂಥ, ಸಂವಿಧಾನಕ್ಕಿಂತ ಯಾವುದು ದೊಡ್ಡದಿಲ್ಲ ಅಂತ ಅಂದ್ಬಿಟ್ಟು. ಈಗ ಹೇಳ್ತಾ ಇದ್ದೀರಾ ರಾಮಕೃಷ್ಣ ಪರಮಹಂಸರು ಬರೆದಿದ್ದಾರೆ, ಅದೇ ದೊಡ್ಡದಾಗಬೇಕು ಅಂತ ಅಂದ್ಬಿಟ್ಟು. ರಂಗನಾಥ ಭಾರದ್ವಾಜು ನಿಮ್ ಜೊತೆ ಮಾತಾಡ್ತಾ ಕೂತಿದ್ದಾರೆ ಭಗವಾನ್ ಅವರೇ, ನಾನು ನೋಡ್ತಾ ಕೂತಿದ್ದೇನೆ. ಅವರು ನಿಮ್ಮ ಪೂರ್ಣ ದ್ವಂದ್ವವನ್ನ ಯಾವ ವಿಷಯದಲ್ಲಿಯೂ ನಿಮಗೆ ಪೂರ್ಣವಾದ ಹಿಡಿತವಿಲ್ಲ. ಒಮ್ಮೆ ಹೊಗಳ್ತೀರಾ, ಒಮ್ಮೆ ಬೈತೀರಾ, ಒಮ್ಮೆ ಬುದ್ಧನನ್ನ ಬೈತೀರಾ, ಒಮ್ಮೆ ಇದನ್ನ ಮಾಡ್ತೀರಾ. ಈ ತರಹದ ಮಾತುಗಳನ್ನೇ ಹೇಳ್ಕೊಂಡು ಬರ್ತಾ ಇದ್ದಾರೆ. ಮೊದಲು ನನ್ನ ಪ್ರಶ್ನೆ ಕೇಳಿ, ನಿಮ್ಮ ನಿಮಗೆ ತುಂಬಾ ಅವಕಾಶಗಳಿದೆ, ನೀವು ಪ್ರಶ್ನೆ ತುಂಬಾ ಉದ್ದ ಮಾಡಬೇಡಿ, ಒಂದೊಂದೇ ಪ್ರಶ್ನೆ ಕೇಳಿ ಉತ್ತರ ಕೊಡ್ತಾರೆ. ಪ್ರಶ್ನೆ ಯಾಕಂದ್ರೆ ನೀವು ನನಗೆ ಜ್ಞಾಪಕ ಇದ್ದಾಗೆ ವಿಷ್ಣುದಾಸ್ ನಾಗೇಂದ್ರಾಚಾರ್ಯ ಅವರೇ, ನಮಗೊಂದು ವೇದಿಕೆ ಬೇಕು, ನಾವು ಭಗವಾನ್ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಅಂತ ಇದ್ರಿ. ಈ ಟಿವಿ ನಿಮ್ಗೊಂದು ವೇದಿಕೆ ಒದಗಿಸ್ಕೊಟ್ಟಿದೆ. ಬರೀ ಪ್ರಶ್ನೆ ಬನ್ನಿ. ಧರ್ಮಗ್ರಂಥ ಯಾವ್ದಾಗಬೇಕು ಭಗವಾನ್ ಅವರೇ? ಭಾರತದ ಸಂವಿಧಾನ ಧರ್ಮಗ್ರಂಥ ಆಗ್ಬೇಕಾ? ರಾಮಕೃಷ್ಣರ ಜೀವನಗಾಥೆ, ರಾಮಕೃಷ್ಣರ ಧರ್ಮಗ್ರಂಥ ಆಗ್ಬೇಕಾ? ನಿಮಗೆ ಅದರಲ್ಲಿ ಇಷ್ಟ ಇದ್ರೆ ನೀವು ಒಪ್ಕೊಳ್ಳಿ, ಇಲ್ಲದೆ ಇದ್ರೆ ಬಿಟ್ಬಿಡಿ. ನಮಗೆ ಸಾಮಾಜಿಕವಾಗಿ ರಾಜಕೀಯವಾಗಿ ಇರ್ತಕ್ಕಂಥದ್ದು ಭಾರತ ಸಂವಿಧಾನ, ಅದೇ ಈಗ ಭಾಳ ನಮಗೆ ಮುಖ್ಯ. ಉಳಿದಿದ್ದು ಯಾವುದೂ ಅಲ್ಲ. ನಾನು ಹೇಳಿದ್ದು ನೀವು ಒಪ್ಪೋದು ಬಿಡೋದು ನೀವು ಬಿಟ್ಟಿದ್ದು. ನನ್ನ ಬಂದೆ ಕೇಳಿ, ನಾನು ನೀವು ಮಾತಾಡುವಾಗ ನಾನೆಲ್ಲ ಮಾತುಗಳು ಕೇಳಿಸ್ಕೊಂಡಿದ್ದೀನಿ. ನೀವು ಮಧ್ಯೆ ಮಾತಾಡಬಾರ್ದು, ನಾನು ಮಾತಾಡುವಾಗ ನೀವು ಮಧ್ಯೆ ಮಾತಾಡಬಾರ್ದು. ನನ್ನ ಮಾತುಗಳಲ್ಲಿ ಯಾವ ದ್ವಂದ್ವವೂ ಇಲ್ಲ. ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲೆಲ್ಲಿ ಸಮಾನತೆ ಇದೆಯೋ ಅದನ್ನೆಲ್ಲ ನಾನು ಸ್ವೀಕರಿಸಿದ್ದೀನಿ, ಅದನ್ನು ಒಪ್ಕೊಂಡಿದ್ದೀನಿ. ಅದೇ ವ್ಯಕ್ತಿಗಳಲ್ಲಿ ಎಲ್ಲರೂ ದ್ವಂದ್ವ ಇದೆ, ಅದನ್ನು ನಾನು ತಿರಸ್ಕರಿಸಿದ್ದೀನಿ. ಹಾಗಾಗಿ ನನ್ನ ಮಾತಿನಲ್ಲಿ ಯಾವ ದ್ವಂದ್ವವೂ ಇಲ್ಲ. ದ್ವಂದ್ವ ಇರೋದು ನಿಮ್ಮಲ್ಲಿ, ಆದ್ದರಿಂದ ನೀವು ಆ ದ್ವಂದ್ವವನ್ನು ಕಾಣ್ತಾ ಇದ್ದೀರಿ ನನ್ನಲ್ಲಿ. ಓಕೆ, ಹೇಳಿ ಸ್ವಾಮಿ. ನೋಡಿ, ದ್ವಂದ್ವ ಇರೋದು ನಮ್ಮಲ್ಲಿ, ದ್ವಂದ್ವ ಇರೋದು ಇವರಲ್ಲಿ ಅಂತ ಅಂದ್ರು. ಇವತ್ತು ಭಗವಾನ್ ಅವರು ನನಗೆ ಪ್ರಾಣದ ಅಪಾಯ ಇದೆ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಪೊಲೀಸ್ ಅವ್ರನ್ನ ಕರ್ಕೊಂಡು ಬಂದು ನಿಲ್ಸ್ಕೊಂಡಿದ್ದಾರೆ. ಅವರ ಮುಂದೆ ಪೊಲೀಸರು ಕಾಯ್ತಾ ನಿಂತ್ಕೊಂಡಿದ್ದಾರೆ. ಸಮಾನತೆ ಅಂತ ಮಾತನಾಡ್ತಾರಲ್ಲ ಈ ವ್ಯಕ್ತಿ, ಆ ಹೊರಗೆ ನಿಂತ ಪೊಲೀಸರಿಗೆ ನಿಂತ್ಕೋಬೇಡಪ್ಪ, ಕೂತ್ಕೋ ಅಂತ ಅವ್ರಿಗೆ ಆತಿಥ್ಯ ಮಾಡಿದಾರ. ಇವ್ರು ಹೇಳ್ತಾರಲ್ಲ, ಇವಾಗ ಏನಂದ್ರು, ರಂಗನಾಥ್ ಅವರೇ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಜೀವನದಲ್ಲಿ ಅನುಷ್ಠಾನ ಮಾಡೋದಿಲ್ಲ ಇವರು ಅಂತ ಹೇಳಿದ್ರು. ಭಗವಾನ್ ಅವರನ್ನ ಕೇಳ್ತೇನೆ, ವಿಷ್ಣುದಾಸ್ರೆ ಹೇಳಿ. ಇಲ್ಲಿ ನಾನು ಒಂದು ಹೇಳ್ತೀನಿ, ಈಗ ಅವ್ರು ಹೇಳಿದ್ದಕ್ಕೂ ಅವ್ರು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡಿದ್ದಕ್ಕೂ ಪೊಲೀಸರು ನಿಲ್ಸಿದ್ದಕ್ಕೂ ಏನಾದ್ರು ಸಂಬಂಧ ಇದೆಯಾ? ಇಲ್ಲ, ಇಲ್ಲಿ ನೋಡಿ ಇಲ್ಲಿ ಸರ್ ನಾನು ಒಂದು ನಿಮಿಷ ಹೇಳ್ಬಿಡ್ತೀನಿ. ಈಗ ಇಲ್ಲಿ ನಮ್ಮ ಸ್ಟುಡಿಯೋದಲ್ಲೂ ಕೂಡ ಅವ್ರನ್ನ ಕಾಯ್ತಿರುವಂತ ಪೊಲೀಸರು ಇಲ್ಲೇ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಅಲ್ಲ ಫಸ್ಟ್ ಅವ್ರಿಗೆ ಪೀಠ ತೋರಿಸಿ ಆಮೇಲೆ ಅವ್ರ ಪೀಠ ಕೂತ್ಕೊಂಡಿದ್ದು. ಓಕೆ, ಈಗ ಯಾವ ವಿಷಯ ಬೇಡ ಸರ್, ಈಗ ಆ ವಿಷಯ ಬೇಡ. ತಾತ್ವಿಕ ವಿಷಯಕ್ಕೆ ಬರ್ತೀನಿ ತಗೊಳ್ಳಿ. ಹೇಳಿ ಭಗವಾನ್ ಅವರೇ, 9ನೇ ಅಧ್ಯಾಯದ 32-33ನೇ ಶ್ಲೋಕ ಸುಡಬೇಕು ಅಂದ್ರಲ್ಲ, ಆ ಶ್ಲೋಕ ಹೇಳಿ ಒಮ್ಮೆ. ನಾನೇನು ಹೇಳ್ಬೇಕಾದಿಲ್ಲ, ಪುಸ್ತಕ ತಗೊಂಡು ಓದಿ. ನಾನು ಹೇಳಿದ್ದೇನೆ, ಗಟ್ ಮಾಡ್ಕೊಂಡು ಗೊತ್ತಿದೆ ಅಲ್ಲೇನ್ರಿ? ಅಲ್ಲ ಸರ್, ನೋಡಿ ರಂಗನಾಥ್ ಬಿಟ್ಬಿಡಿ, ಮುಂದಕ್ಕೆ ಬನ್ನಿ. ಇಲ್ಲ, ಅವ್ರಿಗೆ ವಾದ ಮಾಡಕ್ ಬರೋದಿಲ್ಲ ಬಿಡಿ. 25 ಸಾರಿ ಮಾತಾಡಿದ್ರೆ. ಈಗ ನಾನು ಇಲ್ಲಿಗೆ ಬರೋದಕ್ಕಿಂತ ಮೊದಲು ಭಗವಾನ್ ಅವರು ಇಷ್ಟೊಂದು ಎಲ್ಲ ವಿವರಗಳನ್ನು ಕೊಟ್ಟು ಹೇಳಿದ್ರು ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಅವರು ಉಪನಿಷತ್ತಿನ ಶ್ಲೋಕಗಳನ್ನ ಹೇಳಿದ್ರು, ಭಗವದ್ಗೀತೆಯ ಶ್ಲೋಕಗಳು ಹೇಳಿದ್ರು, ರಾಮಾಯಣದಲ್ಲಿ ಬರುವಂಥ ಶ್ಲೋಕಗಳನ್ನ ಹೇಳಿದ್ರು. ಅವ್ರ್ಯಾಕೆ ಹೇಳಬೇಕು? 9ನೇ ಅಧ್ಯಾಯದ 32ನೇ ಶ್ಲೋಕ ಏನಿದೆ ಅದು ನೀವೇ ಹೇಳ್ಬಿಡಿ. ಏನಿದು, ಯಾವ್ದ್ರಲ್ಲಿ ಏನ್ ತಪ್ಪುಗಳಿದೆ ಹೇಳಿ. ನನಗೆ ಮಾತಾಡ್ಲಿಕ್ಕೆ ಬಿಡ್ತೀರಾ ರಂಗನಾಥ್? 5 ನಿಮಿಷ ಮಾತಾಡ್ತೀನಿ, ನೀವು ಮಧ್ಯದಲ್ಲಿ ಸುಮ್ಮನಿದ್ರೆ ನಾನು ಖಂಡಿತ ನನ್ನ ವಿಷಯವನ್ನ ದಯವಿಟ್ಟು ನಾನು ಖಂಡಿತ ನಿಮ್ಗೆ ಅವಕಾಶ ಕೊಡ್ತೇನೆ, ನೀವು ಮಾಡಿ ಅದನ್ನ. ಈಗ ನೋಡಿ,
ಅವರ ಒಂದು ಅವರ ಪ್ರಶ್ನೆ ಇವಾಗ ಹೇಳಿದ್ರು ಏನು, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ನಿಮ್ಮ ಮುಂದೆನೆ ಕೂತ್ಕೊಂಡು 3 ಗುಣಗಳಿವೆ, 4 ಕರ್ಮ, 4 ಜಾತಿಗಳು 4 ವರ್ಣಗಳು ಹೇಗಾದವು ಅಂತ ಪ್ರಶ್ನೆ ಮಾಡಿದ್ರು. ಅಂದ್ರೆ ಕೃಷ್ಣನಿಗೆ ಗಣಿತ ಸಹಿತ ಬರೋದಿಲ್ಲ, 3ರಿಂದ 4 ಹೇಗ್ ಮಾಡತ್ತೆ ಅಂತ. ಭಗವಾನ್ ಅಂತೂ ಉತ್ತರ ಕೊಡಲ್ಲ. ನಿಮಗೆ ಪ್ರಶ್ನೆ ಕೇಳ್ತೇನೆ, ನಿಮಗೆ 4 ಜನ ಮಕ್ಕಳಿದ್ದಾರೆ, 4 ಜನ ಹುಡುಗರಿದ್ದಾರೆ ನಿಮ್ಮ ಮುಂದೆ, ನಿಮ್ಮ ಹತ್ರ 3 ಬಾಳೆಹಣ್ಣಿದೆ, ಅದನ್ನ 4 ಜನರಿಗೆ ನೀವು ಸಮನಾಗಿ ಹಂಚಲಿಕ್ಕೆ ಆಗುತ್ತೋ ಇಲ್ವೋ? ಉತ್ತರ ಕೊಡಿ. ನೀವು ಉತ್ತರ ಕೊಡಿ, ನಂಗೆ ಭಗವಾನ್ ಕೊಡಲ್ಲ. ಸಾಮಾಜಿಕ ವ್ಯವಸ್ಥೆಗೂ ಇದಕ್ಕೆ ಏನ್ ಸಂಬಂಧ ಇಲ್ಲ ರೀ. 3 ಗುಣಗಳಿಂದ 4 ಆಗಲ್ಲ, 3 ಪದಾರ್ಥದಿಂದ 4 ಮಾಡ್ಲಿಕ್ಕೆ ಬರ್ತದೆ ಅನ್ನೋದು 2ನೇ ಕ್ಲಾಸಿನ ಹುಡುಗನಿಗೆ ಗೊತ್ತಿರ್ತದೆ. ಮಾತನಾಡ್ತಾ ಇದ್ರೆ ವಿಷ್ಣುದಾಸ್ರೆ, ಇದು ಅದಲ್ಲ, ಇದು ಹಂಚದಲ್ಲ, ಇದು ಶಾಶ್ವತವಾಗಿ 3000 ವರ್ಷಗಳಿಂದ ನಿಮ್ಮ ಜಾತಿ ವ್ಯವಸ್ಥೆಯನ್ನು ನೀವು ಉಳಿಸ್ಕೊಂಡು ಬಂದಿದ್ರಿ. ಜಾತಿ ವ್ಯವಸ್ಥೆ ಕಳೆದ್ರೆ ನೀವೆಲ್ಲ ಏನೋ ಆಗೋಗ್ಬಿಡ್ತೀರಿ ಏನೋ ಭಯದಿಂದ ನೀವು ಜಾತಿ ವ್ಯವಸ್ಥೆ ಇಟ್ಕೊಂಡಿದ್ರಿ. ಜಾತಿ ವ್ಯವಸ್ಥೆ ಹೋಗದರ್ಕು ಈ ದೇಶ ಉದ್ಧಾರ ಆಗೋದಿಲ್ಲ ರೀ. ವಿಷ್ಣುದಾಸ್ ಅವರೇ ಚೆನ್ನಾಗಿ ತಿಳ್ಕೊಳ್ಳಿ, ನೀವು ಈ ದೇಶ ಉದ್ಧಾರ ಆಗೋದಿಲ್ಲ. ಇದನ್ನ ಬಹಳ ಎಲ್ಲ ದೊಡ್ಡ ಜ್ಞಾನಿಗಳು ಹೇಳಿದ್ದಾರೆ. ಅಜ್ಞಾನಿಗಳು ಮಾತ್ರ ಜಾತಿಗೆ ಅಂಟ್ಕೊಂಡಿದ್ದಾರೆ, ಜ್ಞಾನಿಗಳು ಜಾತಿಯನ್ನು ದಾಟಿದ್ದಾರೆ. ಇದು ನನ್ನ ಸೂತ್ರ, ದಯವಿಟ್ಟು ಬರೆದಿಟ್ಕೊಳ್ಳಿ. ಜ್ಞಾನಿಗಳು ಜಾತಿಯನ್ನ ದಾಟಿದ್ದಾರೆ, ಅಜ್ಞಾನಿಗಳು ಜಾತಿಯನ್ನು ಇಟ್ಕೊಂಡಿದ್ದಾರೆ. ನಿಮ್ಮ ಪ್ರಶ್ನೆ ಮುಂದೆ ಹೋಗಿದ್ರು, ನೀವು ಹೇಳಿದ ಮುಂದೆ ಹೋಗಿದ್ರು. ಏನು ವೇದಿಕೆ ನಿರ್ಮಾಣ ಮಾಡ್ತಾ ಇದ್ದಾರೆ? 1 ನಿಮಿಷ ಕೇಳಿ. ಅವ್ರು ಹೇಳ್ತಾ ಇದ್ದಾರೆ ಬರೀ ಶ್ಲೋಕಗಳನ್ನ ಉಲ್ಲೇಖ ಮಾಡಿದ ಮಾತ್ರ ಯಾಕೆಲ್ಲ ಸಮಾಜಗಳು ಇದ್ ಮಾಡ್ಕೋಬೇಕು? ಅವ್ರೀಗ ಶ್ಲೋಕ ಉಲ್ಲೇಖ ಮಾಡಿದ್ರು ಅಂತ ಶ್ಲೋಕ ಹೇಳಲಿಕ್ಕೆ ಬರೋದಿಲ್ಲ. ಅಲ್ಲಿ ಹೇಳಿದ್ದಾರೆ, ಇಲ್ಲಿ ಹೇಳಿದ್ದಾರೆ, ಹಂಗೆ ಹೇಳಿದ್ದಾರೆ ಅಂತ ಲೆಟ್ ಮಿ ಸ್ಪೀಕ್, ಲೆಟ್ ಮಿ ಕಂಪ್ಲೀಟ್ ಮೈ ಆರ್ಗ್ಯುಮೆಂಟ್. ನೋಡಿ ನೇರವಾಗಿ ವಿಷ್ಣುದಾಸ್ ಅವರೇ 9ನೇ ಅಧ್ಯಾಯ 32ನೇ ಶ್ಲೋಕ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ. ಅದು ನಿಮ್ಗೆ ಬಂದ್ರೆ ಹೇಳ್ರಿ. ಅದು ನಾನು ಊರು ಹಚ್ಚಿಲ್ಲ, ಅದನ್ನ ಊರು ಹಚ್ಕೊಂಡು ಬಂದ್ರೆ ನೆಕ್ಸ್ಟ್ ಟೈಮ್ ಬಂದ್ರೆ ಹೇಳ್ತೀನಿ. ನಾನು ಎಲ್ಲವನ್ನು ಊರು ಹಚ್ಕೊಳಕ್ಕಾಗೋದಿಲ್ಲ. ವಿಷ್ಣುದಾಸ್ರೆ ಅವ್ರು ಹೇಳ್ತಾ ಇದಾರೆ 9ನೇ ಅಧ್ಯಾಯ 32ನೇ ಶ್ಲೋಕ, ಅದನ್ನು ಸಾಧ್ಯವಾದ ನೀವು ಹೇಳಿ ಅಂತ ಹೇಳ್ತಾ ಇದಾರೆ. ಅದೇನಿದೆ ಏಪಿಸ್ಯು ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಃ ತಥಾ ಶೂದ್ರಾಃ ದೇಪಿಯಾಂತಿ ಪರಾಂಗತಿಂ ಕಿಂ ಪುನರ್ ಬ್ರಾಹ್ಮಣಃ ಪುಣ್ಯಾಃ ಭಕ್ತಾರ್ ಅಜರ್ಷಯಸ್ತಥಾ ಅಂತ ಹೇಳಿ ಆ ಶ್ಲೋಕಗಳಿದೆ. ಭಗವಾನ್ ಅವರಿಗೆ ನನ್ನ ಪ್ರಶ್ನೆ, ಭಗವಾನ್ ಈಗ ನಿಮ್ಮ ಟಿವಿಯಲ್ಲಿ ಅದೇ ಹೇಳ್ತಾ ಇದ್ದೀನಪ್ಪ. ಮಾಮ್ಯ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ? ಭಗವಾನ್ ಹೇಳ್ತಾ ಇರೋದೇನು, ಎಲ್ಲಾ ಸ್ತ್ರೀಯರು ಎಲ್ಲಾ ವೈಶ್ಯರು ಅಂತ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಎಲ್ಲಾ ಅನ್ನುವ ಶಬ್ದ ಎಲ್ಲಿದೆ ಹೇಳಿ? ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಏಪಿಸ್ಯು ಪಾಪಯೋನಯಃ ಸ್ತ್ರೀಯಃ ಶೂದ್ರಃ ಅನ್ನುವ ಶಬ್ದ ಎಲ್ಲಾದ್ರೂ ಇದೆಯಾ? ಏನು ಗೊತ್ತಿದೆ ಅಂತೇಳಿ ಭಗವದ್ಗೀತೆ ಈ ಶ್ಲೋಕಕ್ಕೆ 1 ನಿಮಿಷ ನನ್ನ ಆಯ್ತು, ನೀವು ಹೇಳೋದೆಲ್ಲ ನಂಗೆ ಅರ್ಥ ಆಯ್ತು. ಕೇಳಿಲೆ, ಈ ಶ್ಲೋಕಕ್ಕೆ ಶಂಕರಾಚಾರ್ಯ ಟೀಕೆಯನ್ನು ಬರೆದಿದ್ದಾರೆ. ಅದರಲ್ಲಿ ನಾನು ಹೇಳೋ ಮಾತುಗಳೇ ಸ್ಪಷ್ಟವಾಗಿವೆ, ಅದರಿಂದ ಉಲ್ಲೇಖ ಮಾಡ್ತಾ ಇದ್ದೀನಿ ನಾನು. ಆಮೇಲೆ ಶ್ರೀರಾಮಕೃಷ್ಣ ಆಶ್ರಮದ ಮೈಸೂರಿನವರು ಭಗವದ್ಗೀತೆಯನ್ನು ಪ್ರಕಟಿಸಿದ್ದಾರೆ, ಅವರಲ್ಲೂ ಇದೇ ಅರ್ಥ ಇದೆ. ಹೀಗೆ ನೀವು ಯಾರ್ಯಾರು ಅಧಿಕೃತವಾದ ದೊಡ್ಡ ವಿದ್ವಾಂಸರು ಅಂತ ಅವರೆಲ್ಲ ಅದೇ ಅರ್ಥ ಬರೆದಿದ್ದಾರೆ. ನಾನು ಇದನ್ನು ಹೇಳೋಕೆ ಮೊದಲು 10 ಆವೃತ್ತಿಗಳನ್ನು ಗಮನಿಸಿದ್ದೀನಿ. ಯಾವುದು ಸರಿ ಅಂತ ಯಾರು ಶಂಕರಾಚಾರ್ಯ ಬರೆದಿರೋದು ನಾನು ಒಪ್ಕೊಂಡು ಹೇಳ್ತಾ ಇದ್ದೀನಿ. ಇನ್ನು ಉಳಿದದಕ್ಕೆ ಇಲ್ಲಿ ವಾದಕ್ಕೆ ಅವಕಾಶ ಇಲ್ಲ, ಸಮಯ ಇಲ್ಲ. ನನಗೆ ಮುಂದಕ್ಕೆ ಹೋಗ್ಲಿಕ್ಕೆ ಅವಕಾಶ ಮಾಡಿದ್ದಾರೆ. ನಾನು ಮುಂದಕ್ಕೆ ಹೋಗ್ಲಿಕ್ಕೆ ಅವ್ರು ಮಾತಾಡಲ್ಲ. ಓಕೆ ಓಕೆ. ಈಗ ನಾಗೇಂದ್ರಾಚಾರ್ಯರೇ, ಕೊನೆಯದಾಗಿ ಏನ್ ಹೇಳಕ್ ಬಯಸ್ತಿರ್ತಾವ? ಇಲ್ಲ ಇಲ್ಲ, ಟೈಮ್ ಇಲ್ಲ. ಹೇಳಿ ಸರ್, ಹೇಳಿ ಸರ್. ಅಲ್ಲ, ಸಂಕ್ಷಿಪ್ತ ಬನ್ನಿ ಬನ್ನಿ. ನೀವೇನು ನಿಮ್ದೇನು ಪೇನ್ ಮೀಡಿಯಾನ ನಿಮ್ದು? ಭಗವಾನ್ ಅವರಿಗೆ ಮಾತಾಡ್ಲಿಕ್ಕೆ ಅರ್ಧ ಗಂಟೆ ಸಮಯದಿಂದ ಅವ್ರು ಹೇಳಿ ಈಗ ಆಚಾರ್ಯ ನೀವು ಆವೇಶದಿಂದ ನೀವು ಮಾತಾಡೋದಿಲ್ಲ, ಗೊತ್ತಾಗ್ತಾ ಇದೆ. ನೀವು ಆವೇಶಕ್ಕೊಳಗಾಗಿದ್ದೀರಿ. ನೀವು ಸಮಾಧಾನವಾಗಿ ಆಲೋಚನೆ ಮಾತಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ತಾ ಇಲ್ಲ. ನಮ್ಗೆ ಸಮಯ ಇಲ್ಲ, ನಾನು ಹೊರಡ್ತೀನಿ, ನಾನು ಬರ್ತೀನಿ, ನಾನು ಹೊರಟೆ. ಟೈಮ್ ಇಲ್ಲ, ನಾನು ಮುಗಿತು. 10 ನಿಮಿಷ ಅಂತ ಹೇಳಿದ್ರೆ ಜಾಸ್ತಿ ಆಗುತ್ತೆ. ಈಗ ಅವ್ರು ಹೇಳುವಂತದ್ದೇನು ಅಂದ್ರೆ, ನೋಡಿ, ಒಂದು ನಿಮಿಷ ರೀ, ಇದು ಹೇಗಾಗಿದೆ ಗೊತ್ತಾ? ಈಗ ನಾನು ಇದನ್ನ ಬಗ್ಗೆ ಬರ್ದಿದ್ದೀನಿ ನಾಗೇಂದ್ರಾಚಾರ್ಯ, ನಾನು ಇದ್ರ ಬಗ್ಗೆ ಬರ್ದಿದ್ದೀನಿ. ಪ್ರಜಾವಾಣಿಯಲ್ಲಿ ನನ್ನ ಲೇಖನ ಬಂದಿದೆ. ನೀವು ಅಲ್ಲಿ ಉತ್ತರಿಸಿ, ಎಲ್ಲ ಯಾರು ಹಿಂಗೆಲ್ಲ ಮಾತಾಡೋರಲ್ಲ, ಒಬ್ರು ಉತ್ತರಿಸಿಲ್ಲ. ಅದಕ್ಕೆ ಒಬ್ರು ಮಾಡಿಲ್ಲ, ಅದು ತಪ್ಪು ಇದು ತಪ್ಪು ಅಂತ ಹೇಳಿ ನಾನು ಈ ಲೇಖನವನ್ನ ಪ್ರಜಾವಾಣಿಯಲ್ಲಿ ಬರೆದು ಬಂದಿದೆ.
ಸಂಜೆ 35 ಪತ್ರಿಕೆಗಳಲ್ಲಿ ಇದು ಪ್ರಕಟವಾಗಿದೆ. ಅದನ್ನು ತಗೊಂಡು ನೀವು ಖಂಡಿಸಿ, ನಾನು ಸ್ವಾಗತಿಸ್ತೀನಿ. ನಾಗೇಂದ್ರಾಚಾರ್ಯ ಅವರೇ, ಬಂದು ನೀವು ಪ್ರಚಾರ ಪಡ್ಕೊಳ್ತಾ ಇದ್ದೀರಾ ನೀವು. ನಾಗೇಂದ್ರಾಚಾರ್ಯ ಅವರೇ ಅಲ್ಲ, ನಾನು ಮಾತಾಡ್ಲಿಕ್ಕೆ ಬಿಡಿ ರಂಗನಾಥ್. ಪ್ಲೀಸ್ ಪ್ಲೀಸ್ ಒಂದು ನಿಮಿಷ ನಾಗೇಂದ್ರಾಚಾರ್ಯ ಅವರು ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಫಸ್ಟ್ ಹೆಂಗ್ ಗೊತ್ತಾ, ನೀವು ಮಾತಾಡುವಂತ ಬರದಲ್ಲಿ ಪೇಡ್ ಮೀಡಿಯಾ ಅಂದ್ರೆ ಪ್ಲೀಸ್ ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್. ಹಲೋ ಆಚಾರ್ಯರೇ, ನೀವು ವೇದಾಧ್ಯಯನ ಮಾಡಿರುವಂತವ್ರು, ಸ್ವಲ್ಪ ಸಿಟ್ಟನ್ನು ಕಡಿಮೆ ಮಾಡ್ಕೊಂಡು ಶಾಂತವಾಗಿ ಮಾತಾಡಿ. ಪ್ಲೀಸ್ ಪ್ಲೀಸ್ ಕೇಳಿಸ್ಕೊಳ್ಳಿ ಸರ್, ಪ್ಲೀಸ್ ಕೇಳಿಸ್ಕೊಳ್ಳಿ. ನೀವು ಕೇಳಿಸ್ಕೊಳ್ಳಿ ಫಸ್ಟ್, ಆಚಾರ್ಯ ಫಸ್ಟ್ ಕೇಳಿಸ್ಕೊಳ್ಳಿ. ನೋಡಿ ನೀವು ಕಾರ್ಯಕ್ರಮದ ದಾರಿ ತಪ್ಪಿಸ್ಬೇಡಿ. ಆಚಾರ್ಯರೇ ದಯವಿಟ್ಟು ಕಾರ್ಯಕ್ರಮದ ದಾರಿ ತಪ್ಪಿಸ್ಬೇಡಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಿಮ್ ಜೊತೆ ವಾದ ಮಾಡೋದ್ರೆ ಇಷ್ಟ ಇಲ್ಲ. ವಿಷ್ಣುದಾಸ್ ನಾಗೇಂದ್ರಾಚಾರ್ಯ ಅವರೇ, ನಿಮ್ಮ ಜೊತೆಗೆ ವಾದ ಮಾಡಕ್ ನನಗೆ ಇಷ್ಟ ಇಲ್ಲ ಈ ವಿಚಾರದಲ್ಲಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಫಸ್ಟ್ ಪೇಡ್ ಮೀಡಿಯಾ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀವು ಪೇಡ್ ಮೀಡಿಯಾ ಅಂತಂದ್ರೆ ನನಗೆ ಕರೆಕ್ಟಾಗಿ ಕೇಳಿಸ್ತಿಲ್ಲ, ಆಯ್ತಾ? ಯಾವ ಅರ್ಥದಲ್ಲಿ ಹೇಳಿದ್ರಿ ನೀವು? ಯಾವ ಅರ್ಥದಲ್ಲಿ ಹೇಳಿದ್ರಿ ಅಂತಂದ್ರೆ, ನೋಡಿ, ನೀವು ನಿಮಗೆ ಬೇಕಾದ ಹಿತಾಸಕ್ತಿ, ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೇನೆ, ನಿಂತ್ಕೊಳ್ಳಿ. ನಿಮಗೆ ಬೇಕಾದ ಹಿತಾಸಕ್ತಿಯ ವಿಷಯಗಳ ಬಗ್ಗೆ ಮಾತಾಡ್ತೀರಿ. ಈಗ ಭಗವಾನ್ ಅವರ ಕೈಯೊಳಗೆ ಅವರೆಲ್ಲ ಏನ್ ಹಳೆಯದಿಂದ ಹೇಳ್ಕೊಂಡು ಬಂದಿದ್ರು ಅವೆಲ್ಲವನ್ನ ಹೇಳಿಸ್ಲಿಕ್ಕೆ ನಿಮಗೆ ಸಮಯ ಇತ್ತು. ಈಗ ನಾನು ಮಾತಾಡ್ಲಿಕ್ಕೆ ನನಗೆ ಅವರನ್ನ ಕರೆಸಿ ಕೂಡಿಸಿ ನೀವು ಸ್ಟುಡಿಯೋದಲ್ಲಿ ಮಾತಾಡಿಸ್ತೀರಿ, ನಮಗೆ ಫೋನಲ್ಲಿ ಕೊಟ್ಬಿಟ್ಟು ಮಾತಾಡಿ ಅಂತ ಹೇಳ್ತೀರಿ. ನಾನು ಮಾತಾಡ್ಲಿಕ್ಕೆ ತಯಾರಿದ್ದೀನಿ. ಒಂದ್ ನಿಮಿಷ ಮಾತಾಡ್ಬೇಕಾದ್ರೆ ಪ್ಲೀಸ್ ಮಧ್ಯದಲ್ಲಿ ಮಾತಾಡಬೇಡಿ. ಐ ವಿಲ್ ಸ್ಟಾಪ್ ಮೈ ಆರ್ಗ್ಯುಮೆಂಟ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಹಲೋ, ಆಯ್ತಾ? ನೀವು ಪಂಡಿತರಾದ್ರೆ ನಿಮ್ಮ ಮನೆಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೌದ್ರಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾಗೇಂದ್ರಾಚಾರ್ಯ ಅವರೇ ಅರ್ಥ ಮಾಡ್ಕೊಳ್ಳಿ. ನಮಗೆ ಯಾರನ್ನ ಎಷ್ಟು ಮಾತಾಡಿಸ್ಬೇಕು, ಯಾರಿಗೆ ಏನ್ ಪ್ರಯಾರಿಟಿ ಕೊಡ್ಬೇಕು ಅಂತ ನಮಗ್ ಬಿಟ್ಟಂತ ವಿಚಾರ ನಿಮ್ದಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಬುದ್ಧಿಶಕ್ತಿಯ ಕೊರತೆ ಇದು, ನಿಮ್ಮ ಬುದ್ಧಿಶಕ್ತಿಯ ಕೊರತೆ ಇದು. ನಿಮಗೆ ನಿಮ್ಮ ವಿಜೃಂಭಸಕ್ಕೆ ನಿಮ್ಮ ಮೀಡಿಯಾಗಳು ಬೇಕು. ನಿಮಗೆ ವಿಜೃಂಭಸಕ್ಕೆ ಮೀಡಿಯಾಗಳು ಬೇಕು. ನಿಮ್ಗೆ ನಾಚಿಕೆ ಆಗ್ಬೇಕು ನಿಮಗೆ. ಫಸ್ಟ್ ಎವ್ರಿ ಪೇಡ್ ಮೀಡಿಯಾ ಅಂದ್ರೆ ನೀವು ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್, ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್, ಹೌ ಡೇರ್ ಯು ಶಟ್ ಅಪ್. ಒಂದು ದಿವಸ ವೇದ ವಿದ್ವಾಂಸರ ಒಂದು ಪ್ರೋಗ್ರಾಮ್ ಬುದ್ಧಿ ಜ್ಞಾನ ಇದೆ ನಿಮಗೆ. ನಿಮಗೆ ವೇದಿಕೆ ಮಾಡ್ಕೊಟ್ರೆ ನಿಮ್ಗೆ ಬುದ್ಧಿ ಜ್ಞಾನ ಇದೆ, ನಿಮಗೆ ಮಾತಾಡೋ ಯೋಗ್ಯತೆ ಇದೆ ನಿಮ್ಗೆ. ವಿದ್ವಾಂಸರ ನೀವು ವಿದ್ವಾಂಸಕರ ತರ ಮಾತಾಡಬೇಡಿ. ನಿಮಗೆ ಪೇಡ್ ಮೀಡಿಯಾ ಅಂತ ನಿಮ್ಮ ಟಿವಿ ಬಗ್ಗೆ ನೀವು ಎದುರುಗಡೆ ಇದ್ರೆ ಗಾಚಾರ ಪಡಿಸ್ತಾ ಇದ್ದಾರೆ ನಿಮಗೆ. ಏನ್ರಿ ನೀವು ಮಂತ್ರ ಹೇಳಕ್ ಹೋದ್ರೆ ನಿಮಗೆ ಪೇ ಮಾಡಲ್ವಾ ಅವರು? ಯಾರು? ಬಾಯಿ ಮುಚ್ಚ್ರಿ. ಯಾವ ಸೀಮೆ ವಿದ್ವಾಂಸರು? ವಿದ್ವಾಂಸರ ಬಗ್ಗೆ ಅಪಾರವಾದ ಗೌರವ ಇದೆ ನನಗೆ. ಒಂದ್ ನಿಮಿಷ ವಿಷಯಾಂತರ ಮಾತಾಡ್ಬೇಕಾದ್ರೆ ಮೈ ಮೇಲೆ ಅರಿವಿರ್ಬೇಕು. ನಿಮ್ ಏನ್ ವೇದಾಧ್ಯಯನ ಓದಿ ಏನ್ರಿ ಬಂತು? ಮಾತಾಡ್ಬೇಕಾದ್ರೆ ನಿಮ್ಗೆ ಮೈ ಮೇಲೆ ಅರಿವಿಲ್ಲ ನಿಮ್ಗೆ. ನೀವು ಭಗವಾನ್ ಅಂತ ಬಾಯಿ ಮುಚ್ಚಿಸ್ತೀರ. ನೀವು ಕೂಗಾಡೋದ್ರಿಂದ ಭಗವಾನ್ ಅಂತ ಬಾಯಿ ಮುಚ್ಚಿಸ್ತೀರೇನ್ರಿ? ವೇದಿಕೆ ಮಾಡ್ಕೊಟ್ರೆ ಹೇಳೋ ರೀತಿ ಗೊತ್ತಿಲ್ಲ ನಿಮ್ಗೆ. ಕೊಟ್ಕೋತಿದ್ದೀನಿ ಆ ಭಗವಾನ್ಗೆ. ನಾನು ಭಗವದ್ಗೀತೆ ಸುಡ್ತೀನಿ ಬನ್ರಿ ನಮ್ಮ ಜೊತೆ ವಾದಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದಾರೇನ್ರಿ? ಕೇಳಿ ಅವ್ರಿಗೆ ಅದನ್ನ. ಕೇಳ್ತಾ ಇದೀನಲ್ಲ, ಕೊಡ್ಲಿ ಉತ್ತರ. ನೀವು ಬರೀ ಪೀಠಿಗೆ ಹಾಕೊಂಡು ನೀವು ಸಮಯ ವೇಸ್ಟ್ ಮಾಡಿ ನಿಮ್ಗೆ ಅವಕಾಶ ಕೊಡ್ಬೇಕಾ ನಾವು? ನಿಮ್ ಬಗ್ಗೆ ಪೇಡ್ ಮೀಡಿಯಾ ಅಂತ ಪೇಡ್ ಮೀಡಿಯಾ ನನಗೆ ನಾನು ಇವತ್ತು ಬರ್ತೇನೆ, ಇವತ್ತೇ ಈ ಟಿವಿ ನಿಮ್ಮಂತವರಿಂದ ಬುದ್ಧಿವಾದ ಅಗತ್ಯ ಅಲ್ಲ ನಮಗೆ. ನನ್ನನ್ನ ಕೂಡಿಸಿ ನಾನು ಭಗವಾನ್ ಅವರ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಭಗವದ್ಗೀತೆಯ 32-33 ಶ್ಲೋಕ ನಾನು ಸುಟ್ಟು ಹಾಕ್ತೇನೆ. ನಾಗೇಂದ್ರಾಚಾರ್ಯ ಅವರೇ ನಾನು ಸುಟ್ಟು ಹಾಕ್ತೇನೆ. ಆಯ್ತು, ನೀವು ಸುಟ್ಟಾಕುವಂತ ಕೇಳಿಸ್ಕೊಳ್ಳಿ ಫಸ್ಟ್. ಏನ್ರಿ ಏನು ನಿಮಗೆ ಪೇಡ್ ಮೀಡಿಯಾ ಅಂದಾಗ ನಿಮಗೆ ಸಿಟ್ಟು ಬರ್ತದೆ, ವೇದಗಳ ಬಗ್ಗೆ ಅಂದ್ರೆ ಬರೋದಿಲ್ಲ ನಿಮಗೆ ಸಿಟ್ಟಲ್ಲ ನಿಮಗೆ. ನೀವೆಲ್ಲಿ ಎದುರುಗಡೆ ಇರಬೇಕಾಗಿತ್ತು, ನೀವು ಇತ್ತು ನಿಮಗೆ. ಏನಿತ್ತು? ನೀವು ಏನ್ ಪೇಡ್ ಮೀಡಿಯಾ ಏನ್ರಿ ಅದ್ರ ಅರ್ಥ? ಏನ್ರಿ ಅಲ್ರಿ ನೋಡಿ, ಒಂದು ಮಾತು ಸರಿಯಾಗಿ ನೀವು ಇಡೀ ಕಾರ್ಯಕ್ರಮ ಹಾಳು ಮಾಡ್ಬಿಟ್ರಿ. ನೀವು ದಿವಸಗಳ ಕಾಲ ಭಗವಾನ್ ಮನೆ ಹಾಕಿ ಕೊಡ್ತಾ ಇದ್ದೀರಾ. ನಾಗೇಂದ್ರಾಚಾರ್ಯ ಅವರೇ ವೇದಿಕೆ ಒದಗಿಸಿಕೊಟ್ಟಿದ್ದೀರೇನ್ರಿ? ನಾಗೇಂದ್ರಾಚಾರ್ಯ ಅವರೇ ಕೊಟ್ಟಿದ್ದೀರೇನ್ರಿ? ಕೇಳಿಸ್ಕೊಳ್ರಿ. ನಿಮ್ದು ಸಾಕು. ನಿಮ್ಗೆ ಹೆಂಗ್ ಗೊತ್ತಾ, ನೀವು ಉಪನ್ಯಾಸಕ್ಕೆ ಹೊಡಿರಿ ಇವನ್ನೆಲ್ಲ. ನಾಗೇಂದ್ರಾಚಾರ್ಯ ಅವರೇ, ನೀವು ಉಪನ್ಯಾಸಕ್ಕೆ ಹೋಗಿರ್ತೀರಲ್ಲ, ನಿಮ್ಮ ಮಗಳಿಗೆ ಗೊತ್ತಿರ್ತದೆ, ನಿಮ್ಮ ಮಗನಿಗೆ ಗೊತ್ತಿದೆ. 2ನೇ ಕ್ಲಾಸ್ ಹೋದ ಹುಡುಗನಿಗೆ ಬುದ್ಧಿ ಇಲ್ಲ ವ್ಯಕ್ತಿಗೆ ಅವನ್ನ ವಿಜೃಂಭಣೆ ಮಾಡ್ತಾ ಇದ್ದೀರಾ ನೀವು. ನಾಗೇಂದ್ರಾಚಾರ್ಯ ಅವರೇ, ನೀವು ಉಪನ್ಯಾಸಕ್ಕೆ ಹೋದಾಗ ಇದನ್ನೆಲ್ಲ ಮಾತಾಡಿ ದಯವಿಟ್ಟು ಕಾರ್ಯಕ್ರಮ ಹಾಳು ಮಾಡಬೇಡಿ. ನಿಮಗೆ ವೇದಿಕೆ ಕೊಟ್ಟಂತ ಸಂದರ್ಭದಲ್ಲಿ ಹಲೋ ಹೇಳಿ, ನಿಮಗೆ ವೇದಿಕೆ ಮಾಡಿಕೊಟ್ಟಂತ ಅವಕಾಶದಲ್ಲಿ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿರಬೇಕು ನಿಮಗೆ. ಸ್ವಾಮಿ, ನೀವು ಮೀಡಿಯಾ ಬಗ್ಗೆ ಮಾತಾಡೋದು ಏನ್ರಿ ಅಧಿಕಾರ? ಯಾಕೆ ಸಿಟ್ಟು ಬಂತು ಗೊತ್ತಾ? ನೀವು ನೋಡಿ, ನೀವು ಎಷ್ಟು ಬುದ್ಧಿ. ನಿಮ್ಗೆ ಯಾಕೆ ಸಿಟ್ಟು ಬರ್ಬೇಕು? ನಿಮ್ಗೆ ಯಾಕೆ ಸಿಟ್ಟು ಬರ್ಬೇಕು ನಿಮ್ಗೆ? ನಾಗೇಂದ್ರ ಸರ್ ಅಲ್ರಿ ಅಂದ್ರೆ ಮಾತಾಡ್ಲಿಕ್ಕೆ ಅವಕಾಶನೇ ಕೊಡದೆ ವೇದಿಕೆ ಕೊಡ್ತೀನಿ. ಸ್ವಾಮಿ
ಸ್ವಾಮಿ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಯಾಕೆ ಸಿಟ್ಟು ಬರ್ಬೇಕು? ಓಕೆ ಕಾಮ್ ಡೌನ್. ಈಗ ಕೊಡಿ ಭಗವಾನ್ ಅವ್ರ ಜೊತೆ ಮಾತಾಡ್ತೇನೆ, ಕೊಡಿ ನಿಮ್ಗೆ ಕೊಡಲ್ಲ ಅವಕಾಶ ನಾನು. ನೋಡಿ ಭಗವಾನ್ ಅವರೇ, ನಾನು ಹೇಳ್ತಾ ಇದ್ದೀನಿ, ನೋ ಭಗವಾನ್ ಅವರೇ ಬೇಕಾಗಿಲ್ಲ, ಸರ್ವೇ ನೋಡ್ರ ನಿಮ್ಮ ಬುದ್ಧಿ ನೀವು ಬೇಕಾಗಿಲ್ಲ ರೀ, ಕಟ್ ಮಾಡಿ. ಅವ್ರ ಕರೆ ಕಟ್ ಮಾಡಿ. ಯೋಗ್ಯತೆ ಇಲ್ಲದವ್ರ ಜೊತೆ ಮಾತಾಡೋದು ಬೇಡ, ನಾವು ಭಗವಾನ್ ಜೊತೆ ಮಾತಾಡೋಣ. ಯಾಕಂದ್ರೆ ಯೋಗ್ಯತೆ ಅರ್ಹತೆಗಳು ಯಾವತ್ತೂ ಏನು ಅಂದ್ರೆ ಅಧ್ಯಯನ ಮಾಡುವಂಥದ್ದು ಮುಖ್ಯ ಅಲ್ಲ, ಅದನ್ನ ಎಷ್ಟು ಮಟ್ಟಿಗೆ ಮಂಡಿಸ್ತೀವಿ ಅನ್ನೋದ್ರ ಬಗ್ಗೆ ಅದ್ರ ಯೋಗ್ಯತೆ ಅರ್ಹತೆಗಳಿರುತ್ತೆ. ತಿಕ್ಕಲ್ಲಂಗೆ ಕೂಗಾಡುವಂಥದ್ದಲ್ಲ, ಮೀಡಿಯಾಗಳ ಬಗ್ಗೆ ಬಾಯಿ ಬಂದಂಗೆ ಮಾತಾಡುವಂಥದ್ದಲ್ಲ. ಸೊ ಇಂಥವ್ರಿಗೆ ಅವಕಾಶ ಕೊಡಬಾರ್ದು. ಒಂದು, ಇನ್ಮೇಲಿಂದ ಎಂದೂ ಕೂಡ ವಿಷ್ಣುದಾಸ್ ನಾಗೇಂದ್ರಾಚಾರ್ಯ ಅವರಿಗೆ ನಮ್ಮ ಮೀಡಿಯಾದಲ್ಲಿ ಅವಕಾಶ ಇಲ್ಲ. ಸೊ ನಾನು ಇನ್ನಷ್ಟು ಚರ್ಚೆ ಮಾಡ್ತೀನಿ, ಒಂದು ಪುಟ್ಟ ವಿರಾಮ ತಗೊಳ್ತೀನಿ, ವಿರಾಮದ ನಂತರ ಮತ್ತಷ್ಟು ಚರ್ಚೆ.